ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ನಮ್ಮ ಅಟ್ಟಿವರು ಯಾರೂ ಇಲ್ಲದೆ ಮದುವೆ ಆಯ್ತೀನಿ ಅಂತ ಕೊರಗಿತ್ತು. ಹೆಂಗೋ ನೀವು ಬಂದು ಆ ಕೊರಗನ್ನ ದೂರ ಮಾಡಿದ್ರಿ. ನೀವೇ ನಮ್ಮಿಬ್ಬರನ್ನ ಒಂದು ಮಾಡಿ ಆರೈಸ್ಬೇಕು ಅದಕ್ಕೆ ಅಂತ ಕಣ್ಮಣಿ ಹೇಳ್ತಾಳೆ. ಅದೆಂಗೆ ನಾನು ಈ ಮದುವೆನ ನಡೆಸ್ಕೊಡ್ತೀನಿ ಅಂತ ಹೇಳ್ದೆ ನೀನು ಅಂದ್ಕೊಂಡೆ ನೀನು ಹಿಂಗೆ ಕದ್ದು ಮುಚ್ಚಿ ಮದುವೆ ಆಗೋದಕ್ಕೆ ಸಾಮಾನ್ಯವರು ಅಟ್ಟಿ ಮಗಳು ಅಂದ್ಕೊಂಡಿದ್ಯಾ? ಇಲ್ಲ, ಮಂತ್ರಿ ಶಿವರಾಮೇಗೌಡ್ರ ಮಗಳು ನೀನು. ಅವ್ರಿಗೆ ಇಡೀ ರಾಜ್ಯದಲ್ಲಿ ಒಳ್ಳೆ ಹೆಸರದೆ. ಅವ್ರ ಮಗಳಾಗಿ ನೀನು ಇಂಥ ಕೆಲಸ ಮಾಡಿದ್ರೆ ಅವ್ರಿಗೆ ಎಷ್ಟು ಅವಮಾನ ಆಗ್ತದೆ ಅಂತ ಯೋಚನೆ ಮಾಡಿದ್ಯಾ ಅಂತ ವಿದ್ಯೆ ಹೇಳ್ತಾಳೆ. ಪ್ರೀತಿ ಮುಂದ್ಗುಟೆ ಅದ್ಯಾವುದೋ ಲೆಕ್ಕಕ್ಕೆ ಬರಲ್ಲ ಆತ್ಗೆ. ನನಗೆ ರಾಖಿ ತಾಳಿ ಕಟ್ಟಿದ್ರೆ ಮಾತ್ರ ಬದುಕು ಅಂತ ಕಣ್ಮಣಿ ಹೇಳ್ತಾಳೆ. ನೀನು ಪ್ರೀತಿ ಮಾಡಿರೋರ್ನೇ ಮದುವೆ ಆಗಬೇಕು ಅನ್ನೋದು ತಪ್ಪಲ್ಲ, ಆದರೆ ನೀನು ಮದುವೆ ಆಗ್ತಾ ಇರೋ ರೀತಿ ತಪ್ಪು. ನಿನಗೆ ಅಂತ ಒಂದು ದೊಡ್ಡ ಕುಟುಂಬ ಐತೆ, ನಿನಗೊಳ್ಳೆ ಬಯಸೋ ಜೀವಗಳೈತೆ, ಅವರೆಲ್ರಿಗೂ ನೀನು ಸಂದಾಗಿರ್ಬೇಕು ಅನ್ನೋ ಆಸೆ ಐತೆ. ಅಂಥವ್ರಿಗೆ ನೋವು ಕೊಟ್ಟು ನೀವು ಹಿಂಗೆ ಮದುವೆ ಆದರೆ ಆ ಭಗವಂತನೂ ಮೆಚ್ಚಕ್ಕಿಲ್ಲ. ನಾನು ಇದನ್ನು ಒಪ್ಕೊಳ್ಳೋದು ಇಲ್ಲ. ಈಗ ಆಗಿದ್ದೇನೋ ಆಗೋಯ್ತು. ಹಾರ ತೆಗೆದ್ಬಿಟ್ಟು ನನ್ನ ಕುಟ್ಟೆ ಬನ್ನಿ ಮಾವ ಇಂಥವ, ನಾನು ಮಾತಾಡ್ತೀನಿ, ಈ ಮದುವೆಗೆ ಒಪ್ಪಿಸ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ನಿಜವಾಗ್ಲೂ ಅದು ಆಗೋ ಅಂಥ ಮಾತಾ ಅದಕ್ಕೆ. ಈಗಲೇನಾದರೂ ನಾವು ಅವ್ರ ಮುಂದ್ಗುಟೆ ಹೋದರೆ ನಮ್ಮ ಮಾತಾಗಲಿ ನಿಮ್ಮ ಮಾತಾಗಲಿ ಕೇಳೋಕ್ಕಿಲ್ಲ. ಅವರು ಇಷ್ಟೊತ್ತಿಗಾಗಲೇ ನಮ್ಮ ವಿಷಯ ಗೊತ್ತಾಗಿ ಕೊಂದಾಕಬೇಕು ಅಂತ ಕಾಯ್ತಿರ್ತಾರೆ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಇವತ್ತು ನಮ್ಮ ಅಣ್ಣನ ಮರ್ಯಾದೆ ಕಳಿಯೋದಕ್ಕೆ ನಿಂತಿರೋರು ಯಾವುದೇ ಕಾರಣಕ್ಕೂ ಬದುಕಿರಬಾರ್ದು. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅಂತ ಗೋವಿಂದೇಗೌಡರು ಮನಸ್ಸಲ್ಲಿ ಅನ್ಕೊಂತಿರ್ತಾರೆ. ಇಂಥ ಟೈಮಲ್ಲಿ ನಾವು ಅಲ್ಲಿಗೆ ಹೋದರೆ ಆಗೋದು ನಮ್ಮ ಮದುವೆ ಎಲ್ಲ ನಮ್ಮ ತಿಥಿ. ಅದಕ್ಕೆ ನಮ್ಮ ಮದುವೆ ಮಾಡಿ ಕಳಿಸ್ಕೊಟ್ಬಿಡಿ, ಎಲ್ಲಾದರೂ ದೂರ ಹೋಗಿ ಬದುಕಂತೀವಿ. ಅದಕ್ಕೆ ನಿಮ್ಮ ಕೈ ಮುಗಿತೀನಿ ಅಂತ ಹೇಳಿ ಹತ್ಕೊಂಡು ಕೈ ಮುಗಿತಾ ಇರ್ತಾಳೆ ಕಣ್ಮಣಿ. ಅಯ್ಯೋ ದಡ್ಡಿ, ಆ ಮದುವೆ ನಿಲ್ಲಿಸೋದಕ್ಕೆ ನಾನೇನು ಮಾಡ್ತಾ ಇಲ್ಲ ಅಂತ ನೀನು ತಿಳ್ಕೊಂಡಿರ್ಬೋದು, ಆದರೆ ಅಟ್ಟಿವರು ಎಲ್ಲರೂ ಈ ಮದುವೆ ಬೇಡ ಅನ್ನೋದಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತೀವಿ. ಖಂಡಿತವಾಗ್ಲೂ ನಾವು ಅಲ್ಲಿಗೆ ಹೋದರೆ ನಿಮ್ಮ ಪ್ರೀತಿನ ಒಪ್ಕೊಂಡು ಮದುವೆ ದೊಡ್ಡವರು ಮಾಡೇ ಮಾಡ್ತಾರೆ ಅಂತ ವಿದ್ಯೆ ಹೇಳ್ತಾಳೆ. ನೀವು ಹೇಳ್ತಾ ಇರೋ ಹಂಗೆ ಆಗಬೇಕೆ ಅನ್ನೋದು ನನ್ನ ಬಯಕೆ, ಆದರೆ ಅದಾಗ್ತದೆ ಅಂತ ನನಗೆ ಯಾವ ನಂಬಿಕೆನೂ ಇಲ್ಲ ಅಂತ ಹೇಳ್ಕೊಂಡು ಕಣ್ಮಣಿ ಅಳ್ತಿರ್ತಾಳೆ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ವಿದ್ಯೆ ಹೇಳ್ತಾಳೆ. ನನಗೆ ಯಾವುದ್ರ ಮೇಲೇನೂ ನಂಬಿಕೆ ಇಲ್ಲ. ಅವರು ನಮ್ಮಿಬ್ಬರು ಮದುವೆಗೆ ಯಾಕೆ ಒಪ್ಕೊತಾರೆ ಅಂತ ಕಣ್ಮಣಿ ಹೇಳ್ತಾಳೆ. ಯಾಕಂದರೆ ಆ ಹುಡುಗನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸವರು ಮಂಟಪದ ಹತ್ರ ಹೋಗ್ತವ್ರೆ ಅಂತ ವಿದ್ಯೆ ಹೇಳ್ತಾಳೆ. ಏನು ಹೇಳ್ತಾ ಇದ್ದೀರಾ ಅದಕ್ಕೆ ಅಂತಾಳೆ ಕಣ್ಮಣಿ. ಹೌದು ಕಣ್ಮಣಿ, ಆ ಹುಡುಗ ಅಂತ ಹೇಳಿ ಕ್ವಾಟ್ಲೆ ಹೇಳಿದ್ದನ್ನೆಲ್ಲ ಹೇಳ್ತಿರ್ತಾಳೆ ವಿವರವಾಗಿ ವಿದ್ಯಾ. ಫಸ್ಟು ಹಾರ ತೆಗ್ದಾಕ್ಬಿಟ್ಟು ನನ್ನ ಕುಟ್ಟೆ ಬನ್ನಿ, ಹೋಗುವಾಗ ದಾರಿಯಲ್ಲಿ ಎಲ್ಲ ಹೇಳ್ತೀನಿ ನಾನು ಅಂತ ಹೇಳ್ತಾಳೆ ವಿದ್ಯಾ. ಅದಕ್ಕೆ ಆದ್ರೂ ಅಂತಿರ್ತಾಳೆ ಕಣ್ಮಣಿ. ಎಲ್ರನ್ನೂ ಒಪ್ಪಿಸಿ ಮದುವೆ ಮಾಡಿಸ್ಬೇಕಂತ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ನಿಮಗೆ ನಮ್ಮ ಮೇಲೆ ನಂಬಿಕೆ ಇದ್ದರೆ ನನ್ನ ಕುಟ್ಟೆ ಬನ್ನಿ. ನೀವೇನಾದರೂ ಹಿಂಗೆ ಮದುವೆ ಆದರೆ ಖಂಡಿತವಾಗ್ಲೂ ಸಂತೋಷವಾಗಿ ಇರೋಕ್ಕಿಲ್ಲ, ಇತ್ಲಾಗೆ ಅಟ್ಟಿವರೆಗೂ ನೆಮ್ಮದಿ ಇರೋಕ್ಕಿಲ್ಲ. ಅದಕ್ಕೆ ನನ್ನ ಕುಟ್ಟೆ ಬನ್ನಿ ಅಂತ ವಿದ್ಯೆ ಹೇಳ್ತಾಳೆ. ಕಣ್ಮಣಿ, ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋ ಅದಕ್ಕೆ ಮುನ್ನ ಮಾತು ಕೇಳೋಣ ಅಂತ ರಾಕಿ ಹೇಳ್ತಾನೆ. ಅವರು ಕೊಟ್ಟು ಮಾತನ್ನ ಉಳಿಸ್ಕೊಂತಾರೆ, ನನಗೆ ನಂಬಿಕೆ ಇದೆ. ದೊಡ್ಡವ್ರ ಆಶೀರ್ವಾದ ಇಲ್ಲದೆ ಮದುವೆ ಆದರೆ ನಾವು ಸಂತೋಷವಾಗಿರೋಕ್ಕಿಲ್ಲ ಅಂತ ರಾಕೇಶ ಹೇಳ್ತಾನೆ. ಅಯ್ಯೋ ಬನ್ನಿ ಅಂತಾಳೆ ವಿದ್ಯಾ. ಹಾರ ತೆಗೆದ್ಬಿಟ್ಟು ವಿದ್ಯಾ ಜೊತೆ ಹೋಗ್ತಾರೆ ಕಣ್ಮಣಿ ಇನ್ನು ಮತ್ತೆ ರಾಕೇಶ. ಇತ್ತ ರೋಡಲ್ಲಿ ನಿಂತ್ಕೊಂಡು ಆಟೋಗಂತ ಕಾಯ್ತಿರುವಾಗ ವಿಜಯನ್ನವನು ನೋಡ್ತಾನೆ. ಆಟೋದಲ್ಲಿ ಕಣ್ಮಣಿ ಮತ್ತು ವಿದ್ಯಾ, ರಾಕಿ ಎಲ್ಲ ಮೂವರು ಸೇರಿ ಹತ್ತಿ ಹೊರಟೋಗ್ತಾರೆ. ಇತ್ತ ವಿನಂತಿ ಮತ್ತು ಕ್ವಾಟ್ಲೆ ಬರ್ತಾ ಇರ್ತಾರೆ ಆಟೋದಲ್ಲಿ. ಅಣ್ಣ ಹೊಸಿ ಟೈಮ್ ಆಗ್ತಾಯಿದೆ, ಬಿರಿನೇ ಹೋಗೋಣ ಅಂತ ಹೇಳ್ತಿರ್ತಾಳೆ ವಿನಂತಿ. ಇತ್ತ ಗೋವಿಂದೇಗೌಡರು ಬರ್ತಾರೆ ವಿದ್ಯಾವ್ರು ಇದ್ದ ಜಾಗಕ್ಕೆ, ದೇವಸ್ಥಾನದ ಹತ್ರಗೆ. ಅವರೆಲ್ಲೇ ಇದ್ದರೂ ಬಿಡಬೇಡಿ, ಒದ್ದು ಎಳ್ಕೊಬಣ್ರಿ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಅಣ್ಣ ನಾನೇ ಅಣ್ಣ ಫೋನ್ ಮಾಡಿದ್ದು ಅಂತ ವಿಜಯನ್ನವನು ಬರ್ತಾನೆ ಅಂತ ಹೇಳ್ತಾನೆ. ಎಲ್ಲೋ ಅವರು ಅಂತ ಗೋವಿಂದೇಗೌಡರು ಕೇಳ್ತಾರೆ. ಅಣ್ಣ ಮದುವೆ ಹೆಣ್ಣು ಗಂಡು ಮತ್ತು ನಿಮ್ಮ ಸೊಸೆ ಎಲ್ಲ ಆಟೋದಲ್ಲಿ ಹೊರಟೋದ್ರು ಅಂತ ವಿಜಯನ್ನವನು ಹೇಳ್ತಿರ್ತಾನೆ. ಆ ವಿದ್ಯಾ ಅಂತ ಕಿರ್ಚ್ಕೊಂಡು ಬರ್ರೋ ಅಂತ ಗೋವಿಂದೇಗೌಡರು ಅಲ್ಲಿಂದ ಹೊರಡ್ತಾರೆ. ಇತ್ತ ನವೀನ, ಪುರೋಹಿತ್ರೆ ಬೇಗ ಹೆಣ್ಣನ್ನು ಕರೆಸಿ ಹುಡುಗಿಗೆ ತಾಳಿ ಕಟ್ಟಿಸಿ. ನಾನು ಆಗ್ಲಿಂದ ಅದನ್ನೇನಲ್ವೇನಪ್ಪ ಹೇಳ್ತಾ ಇರೋದು, ಅದಕ್ಕೆ ನಾನು ಎರಡನೇ ಸಲ ಮಂತ್ರ ಹೇಳಿ ನಿನ್ನ ಕೈಲಿ ಪೂಜೆ ಮಾಡಿಸ್ತಿರೋದು. ಪೂಜೆ ಮಾಡಪ್ಪ ಬರ್ತಾಳೆ ಅಂತ ಹೇಳ್ತಾರೆ ಪುರೋಹಿತರು. ಅಮ್ಮ ಬಾಯಿಲೆ ಅಂತ ನವೀನ ಕೂಗಿ ಅವರಮ್ಮನ್ನ. ಏನಪ್ಪ ಅಂತಾಳೆ ನವೀನ್ ತಾಯಿ. ಇನ್ನೂ ಹುಡುಗಿ ಬಂದಿಲ್ಲ, ಎಷ್ಟೊತ್ತಂತೆ ಅಂತ ಕೇಳ್ತಾನೆ ನವೀನ. ಏನಪ್ಪ ಇಷ್ಟೊಂದು ಅವಸರ ಮಾಡ್ತೀಯಾ, ಕರ್ಕೊಂಬರ್ತಾರೆ ಇರು ಅಂತ ಹೇಳ್ತಾಳೆ ನವೀನ್ ತಾಯಿ. ಅಮ್ಮ ನನಗೆ ಅದೆಲ್ಲ ಬೇಕಾಗಿಲ್ಲ, ಬೇಗ ಹುಡುಗಿನ ಬರೋದು ಕೇಳು ಅಂತ ನವೀನ ಹೇಳ್ತಾನೆ. ತಾಳಿ ಕಟ್ಟೋದಕ್ಕೆ ತುದಿಗಾಲಲ್ಲಿ ನಿಂತಿದ್ಯಾ, ಇರು ಕೇಳ್ತೀನಿ. ಇದೇನು ಈಶ್ವರಿ, ಹುಡುಗ ಆಸೆ ಮನೆ ಮೇಲೆ ಬಂದು ಕೂತ್ಕೊಂಡು ಎಷ್ಟೊತ್ತಾಯ್ತೋ, ಇನ್ನೂ ಹುಡುಗಿನೇ ಬರಲಿಲ್ಲ, ಹುಡುಗಿಯಲ್ಲಿ ಅಂತ ನವೀನ್ ತಾಯಿ ಕೇಳ್ತಾರೆ. ಇನ್ನೇನು ಬಂದ್ಬಿಡ್ತಾಳೆ ಇರಿ ಅಂತ ಈಶ್ವರಿ ಹೇಳ್ತಾಳೆ. ಇದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ ಈಶ್ವರಿ, ನೀವೆಲ್ಲ ಸೇರಿಕೊಂಡು ಏನೋ ಮುಚ್ಚಿಡ್ತಾ ಇದ್ದೀರಿ ಅನಿಸ್ತೈತೆ
ಯಾಕೆ ಹಿಂಗೆ ಮಾತಾಡಿರಿ, 5 ನಿಮಿಷ ಬಂದ್ಬಿಡ್ತಾಳೆ ಇರಿ ಅಂತ ಈಶ್ವರಿ ಹೇಳ್ತಾಳೆ. 5 ನಿಮಿಷ ಬಂದ್ಬಿಡ್ತಾಳೆ ಅಂತ ಅವಾಗಿಂದ ಹೇಳ್ತಾನೆ ಇದ್ದೀರಿ, ಅಷ್ಟಕ್ಕೂ ಇಲ್ಲೇನು ನಡೀತೈತೆ ಅಂತಲೇ ಅರ್ಥ ಆಯ್ತಾ ಇಲ್ವಲ್ಲ ಅಂತ ಹೇಳಿ ಹೋಗಿ ನಂಜೇಗೌಡ್ರ ಹತ್ರ ರೀ ಮದುವೆ ಚೌಟ್ರಿಲಿ ಹುಡುಗಿನೇ ಬಂದಿಲ್ಲ ಅನ್ನಿಸ್ತೈತೆ, ಇವರೆಲ್ಲ ಸೇರಿಕೊಂಡು ಏನೋ ಮುಚ್ಚಿಡ್ತಾವ್ರೆ, ಹೋಗ್ರಿ ವಸಿ ಗೌಡ್ರನ್ನ ವಿಚಾರಿಸ್ರಿ ಅಂತ ಗಂಡಿನ ತಾಯಿ ಹೇಳ್ತಿರ್ತಾಳೆ. ಸರಿ ಬಾ ಅಂತ ಹೇಳಿ ಶಿವರಾಮೇಗೌಡ್ರ ಹತ್ರ ಕೇಳ್ತಿರ್ತಾರೆ. ಏನು ಬಿಗ್ರೆ, ನಿಮ್ಮ ಮಗಳು ಇನ್ನೂ ಛತ್ರಕ್ಕೆ ಬಂದಿಲ್ವೇ, ನಿಮ್ಮನ್ನೇ ಕೇಳ್ತಾ ಇರೋದು ಬಿಗ್ರೆ ಹೇಳಿ ಅಂತ ನಂಜೇಗೌಡ ಕೇಳ್ತಾನೆ. ಅದು ಗೌಡ್ರೆ ಅಂತ ಹೇಳ್ತಿರ್ತಾನೆ ಶಿವರಾಮೇಗೌಡ. ಯಾಕೆ ಬಿಗ್ರೆ, ನನ್ನ ಮಗ ಎಷ್ಟೊತ್ತಿನಿಂದ ಅಲ್ಲಿ ಹಸೆಮಣೆ ಮೇಲೆ ಕುತ್ಕೊಂಡು ಕಾಯ್ತಾ ಇದ್ದಾನೆ, ನೀವೆಲ್ಲ ಬಂದಿದ್ದೀರಾ ಆದರೆ ನಿಮ್ಮ ಹುಡುಗಿ ಬಂದಿಲ್ಲ ಅಂತಂದರೆ ಏನರ್ಥ ಅಂತ ನಂಜೇಗೌಡ ಹೇಳ್ತಿರ್ತಾನೆ. ಇವರು ಏನು ಹೇಳ್ತಿದ್ದಾರೆ ಗೌಡ್ರೆ ಅಂತ ನಾಯಕರು ಎದ್ದು ನಿಂತ್ಕೊತಾರೆ. ಗೌಡ್ರೆ, ನಿಮ್ಮ ಹುಡುಗಿ ಬರ್ತಾಳೋ ಇಲ್ವೋ ಅದನ್ನಾದರೂ ಹೇಳಿ ಅಂತಾರೆ ನಂಜೇಗೌಡಣ್ಣ ಅದು ಅಂತಿರ್ತಾಳೆ ಈಶ್ವರಿ ಸುಮ್ಕೆ ನಿಂತ್ಕೋ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಫೋನ್ ಬರುತ್ತೆ ಶಿವರಾಮೇಗೌಡ್ರಿಗೆ. ಗೋವಿಂದ ಏನಾಯ್ತೋ ಅಂದ್ಕೊಂಡು ಹೋಗ್ತಾರೆ ಶಿವರಾಮೇಗೌಡರು ಮುಂದಕ್ಕೆ. ಇತ್ತ ನವೀನ ಎದ್ದೊಳ್ತಾ ಇರ್ತಾನೆ ಹಸೆಮಣೆಯಿಂದ. ಆಗೆಲ್ಲ ಹಸೆಮಣೆ ಮೇಲೆಯಿಂದ ಎದ್ದೊಳು ಬರೆದು ಕೂತ್ಕೊಳ್ಳಪ್ಪ ಅಂತ ಪುರೋಹಿತರು ಕುಳಿಸ್ತಾರೆ. ಇತ್ತ ಭದ್ರನ್ನು ಬರ್ತಾನೆ. ಚಿತ್ರ ಏನಾಯ್ತು ಅಂತ ಕೇಳ್ತಾನೆ. ಭದ್ರ ಕಣ್ಮಣಿ ಅಂತ ಹೇಳಿ ಫೋನ್ ಮಾಡಿದ್ದು ಮತ್ತು ಪೆಟ್ರೋಲ್ ಹಾಕ್ಸ್ಕೊ ಬರ್ತೀನಿ ಅಂತ ಹೇಳಿದ್ದು ಎಲ್ಲ ವಿವರವಾಗಿ ಹೇಳ್ತಿರ್ತಾಳೆ ಚಿತ್ರ. ಅಪ್ಪ ಅವಳನ್ನ ಹುಡ್ಕೊಂಡೋಗವ್ರೆ, ದೊಡ್ಡಪ್ಪ ಈಗ ಆ ವಿಷಯನೇ ಮಾತಾಡ್ತಾವ್ರೆ ಅಂತ ಚಿತ್ರ ಹೇಳ್ತಿರ್ತಾಳೆ. ಇತ್ತ ಅಣ್ಣ, ಆ ವಿದ್ಯನಿಂದ ಈಗ ನಮ್ಮ ಕುಟುಂಬಕ್ಕೆ ದೊಡ್ಡ ಅನಾಹುತ ಆಗೋಯ್ತಣ್ಣ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಏನ್ಲ ಹೇಳ್ತಾ ಇದೀಯಾ ಗೋವಿಂದ ಅಂತ ಶಿವರಾಮೇಗೌಡರು ಕೇಳ್ತಿರ್ತಾರೆ. ನಮ್ಮ ಕಣ್ಮಣುವೆ ಆ ರಾಕಿನುವೆ ಗುಡಿಗೆ ಕರ್ಕೊಂಡೋಗಿ ತಾಳಿ ಕಟ್ಸ್ಬಿಟ್ಟವ್ರೆ, ಅವಳೇ ಮುಂದೆ ನಿಂತು ಮದುವೆ ಮಾಡಿಸವಳೆ ಅಂತ ಗೋವಿಂದೇಗೌಡರು ಹೇಳ್ತಾ ಇರ್ತಾರೆ ಫೋನ್ನಲ್ಲಿ. ಅಂತ ಕೋಪದಿಂದ ಕಿರ್ಚ್ತಾರೆ ಶಿವರಾಮೇಗೌಡರು. ಅಪ್ಪಯ್ಯ ಏನಾಯ್ತಪ್ಪಯ್ಯ, ಯಾಕಪ್ಪಯ್ಯ ಹಿಂಗೆ ನಿಂತಿದ್ಯಾ ಅಂತ ಕೇಳ್ತಾನೆ. ಭದ್ರ ಏನಾಯ್ತಪ್ಪ, ಯಾಕೆ ಹಿಂಗೆ ನಿಂತಿದ್ಯಾ ಅಂತ ಅಜ್ಜಮ್ಮ ಕೇಳ್ತಾಳೆ. ನನ್ನ ಮಗಳು ಕಣ್ಮಣಿಗೆ ಆ ಡ್ರೈವರ್ ರಾಕಿ ಜೊತೆ ಮದುವೆ ಮಾಡಿಸವಳೆ ಅಂತ ಯಾವ ಭಯಲ್ಲಿ ಹೇಳಿ, ಅವರಿಬ್ಬರನ್ನ ಗುಡಿಗೆ ಕರ್ಕೊಂಡೋಗಿ ಕಳ್ತನದಲ್ಲಿ ತಾನೇ ಮದುವೆ ಮಾಡಿಸಿರೋದು ಯಾರು ಗೊತ್ತೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಯಾರಪ್ಪಯ್ಯ ಕೆಲಸ ಮಾಡಿರೋದು ಅಂತ ಭದ್ರಗೌಡ ಕೇಳ್ತಾನೆ. ಆ ವಿದ್ಯೆನಯ್ಯ ಅಂತ ಶಿವರಾಮೇಗೌಡ ಹೇಳ್ತಾನೆ. ಅತ್ತಿಗೆಮ್ಮ, ಇವಾಗ ನಾನೇನಾದರೂ ಅಲ್ಲಿಗೆ ಹೋದರೆ ನನ್ನನ್ನು ಸಾಯಿಸೇ ಬಿಡ್ತಾರೆ ಅವರು ಅಂತ ರಾಕಿ ಹೇಳ್ತಿರ್ತಾನೆ. ಅಯ್ಯೋ ನೀವು ಟೆನ್ಷನ್ ತಗೋಬೇಡಿ ಅಣ್ಣ, ನಿಮ್ಮನ್ನ ನಂಬಿ ಒಂದು ಹುಡುಗಿ ನಿಮ್ಮ ಜೊತೆ ಬಂದಿದ್ದಾಳೆ, ನೀವು ಧೈರ್ಯ ಗೆಡಬೇಡಿ ಅಂತ ವಿದ್ಯೆ ಹೇಳ್ತಾಳೆ. ಅತ್ತಿಗೆ ಅಂತಾಳೆ ಕಣ್ಮಣಿ. ಕಣ್ಣಿಂದ ಸನ್ನೆ ಮಾಡ್ತಾಳೆ ವಿದ್ಯಾ, ನಾನಿದ್ದೀನಿ ಅಂತ. ಅಯ್ಯೋ ಎಂಥ ತೊಡಗಾಲಿ ಬಂದು ನಮ್ಮ ಮನೆ ಸೇರ್ಕೊಬಿಟ್ಲಪ್ಪ, ಒಳ್ಳೆಯವ್ರ ಹೊಟ್ಟೆಯಲ್ಲಿ ಒಳ್ಳೆಯವ್ರ ಕುಟುಂಬದಲ್ಲಿ ಬೆಳೆದಿದ್ರೆ ಇಂಥ ಕೆಲಸ ಮಾಡೋಳೆ. ಮೊದಲೇ ಅವರಪ್ಪ ಅವ್ವ ಮೋಸಗಾರರು ಸುಳ್ಳುಗಾರರು, ಇನ್ನು ನಿಮ್ಮ ಮಗಳು ಹೆಂಗೆ ಹೇಳೋದಕ್ಕೆ ಸಾಧ್ಯ ಹೇಳಿ, ಹಿಂಗೆ ಇರೋಕ್ಕಾಗೋದು. ನೋಡ್ದ ಭದ್ರ, ನಿನ್ನ ಹೆಂಡ್ರು ಎಂಥ ಅನ್ಯಾಯ ಮಾಡಿಬಿಟ್ಲು, ಹೆಜ್ಜೆಗೂ ನಮ್ಮ ಕುಟುಂಬಕ್ಕೆ ಮೋಸ ಮಾಡೋದು ಅವಳು ಕಾಯಕ ಆಗೋಗದೆ, ಅವಳಿಗಿಂತ ಕೆಲಸ ಮಾಡೋದಕ್ಕೆ ಎಲ್ಲಿಂದ ಧೈರ್ಯ ಬಂತು ಅಂತ ಈಶ್ವರಿ ಹೇಳ್ತಾಳೆ. ಶಿವರಾಮ, ವಿದ್ಯಾ ಇಂಥ ಕೆಲಸ ಮಾಡವಳೆ ಅಂದರೆ ನನ್ನ ಕೈಯಲ್ಲಿ ನಂಬಕ್ಕಾಗ್ತಾ ಇಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ. ಇಲ್ಲಿ ಬೇರೆ ಏನೋ ನಡ್ದಂಗೈತೆ, ಹೊಸಿ ತಾಳ್ಮೆ ತಕ್ಕ ನೀನು ಅಂತ ಅಜ್ಜಮ್ಮ ಹೇಳ್ತಾಳೆ. ಇನ್ನೂ ಏನವ್ವ ತಾಳ್ಮೆ ತಗೊಳೋದು, ಅವಳು ತಾಳಿ ಕಟ್ಸಿರೋದನ್ನ ಕಣ್ಣಾರೆ ಕಂಡವ್ರು ಹೇಳವ್ರೆ, ಆ ವಿದ್ಯನ ಜೊತೆ ಸೇರಿಕೊಂಡು ನನ್ನ ಮಗಳೂ ಎಂಥ ಅವಮಾನ ಮಾಡಿಬಿಟ್ಲಲ್ಲ, ಮುಂದೆ ನಾನು ಹೆಂಗವ ತಲೆ ಎತ್ಕೊಂಡು ಓಡಾಡಲಿ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಅದಕ್ಕೆ ನಾ ಬಡ್ಕೊಂಡಿದ್ದು, ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಡಿ ಅಂತ, ಅವಳು ಹೇಳಿದ್ನೆಲ್ಲವೂ ಕೇಳಬೇಡಿ ಅಂತವ. ಅವಳು ನಮ್ಮ ಅಣ್ಣನಿಗೆ ಅವಮಾನ ಮಾಡಬೇಕು, ಎಲ್ಲರ ಮುಂದೆನೂ ಮರ್ಯಾದೆ ತೆಗಿಬೇಕಂತಾನೆ ಇಂಥ ಕೆಲಸ ಮಾಡವಳೆ. ಸಾವಿತ್ರಿ ಅಮ್ಮ, ಹಂಗೆಲ್ಲ ಹೇಳ್ಬೇಡಿ, ಅವ್ರ ಬಗ್ಗೆ ನಮಗೆ ಸಂದಾಗ ಗೊತ್ತದೆ, ಅವ್ರು ಇಂಥ ಕೆಲಸ ಎಲ್ಲ ಮಾಡೋರಲ್ಲ. ಕಣ್ಮಣಿ ಅಕ್ಕ ಯಾರನ್ನೋ ಪ್ರೀತಿ ಮಾಡ್ತಾ ಇರ್ಬೋದು ಅಂತ ಅನುಮಾನ ನನಗೂ ಇತ್ತು, ಆದರೆ ಅಂತಿರ್ತಾಳೆ ಚಂಪಾ. ಲೇ ಮುಚ್ಚ ಬಾಯ, ಆಗಲ್ ಕೈಗೆ ಬೇವಿನ ಕೈ ಸಾಕ್ಷಿ ಅಂದಂಗೆ ಅವಳ ಪರ ವಕಾಲತ್ ಬೇರೆ ಇವಳ್ದು. ನೀನು ಯಾಕಲ ಸುಮ್ಮನೆ ನಿಂತಿದೀಯಾ, ಈಗ ಅವಳೇನು ಮಾಡವಳೆ ಅಂತ ಕೇಳಿಸ್ಕೊಂಡೆ ತಾನೆ, ಈಗ ನೀನೇ ಹೇಳು ಅವಳಿಗೇನು ಮಾಡಬೇಕು ಅಂತವ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅಪ್ಪಯ್ಯ, ಈ ಮದುವೆ ಗೊತ್ತಾಗ್ಲಿಂದನೂ ಕಣ್ಮಣಿ ಮನಸ್ಸಲ್ಲಿ ಏನದೆ ಅಂತ ತಿಳ್ಕೊಂಡಿದ್ದೀರಾ, ಆ ಹುಡುಗನ ಬಗ್ಗೆ ಸಂದಾಗ ವಿಚಾರಿಸಿದ್ದೀರಾ ಅಂತ ಕೇಳ್ತಾನೆ ಇದ್ಲು. ಆವಾಗಲೇ ನಾನು ಹೇಳಿದ್ದೆ ಈ ವಿಷಯದಲ್ಲಿ ನಿನ್ನ ತಲೆ ಹಾಕ್ಬೇಡ ಅಂತ, ಕಡ್ಡಿ ಮುರಿದಂಗೆ ಹೇಳಿದ್ದೆ. ಇಷ್ಟೆಲ್ಲ ಅವ್ರನ್ನ ಮದುವೆ ಮಾಡಿಸೋದಕ್ಕೆ, ನಿಮಗೆಲ್ಲ ಅವಮಾನ ಮಾಡೋದಕ್ಕೆ ಅಂತ ಅಂದ್ಕೊಂಡ್ರೆ ಅವಳನ್ನ ಮಾತ್ರ ನಾನು ಸುಮ್ಕೆ ಬಿಡೋಕ್ಕಿಲ್ಲ. ಆಗಿದ್ದಾಗಲಿ ಅಪ್ಪಯ್ಯ, ಅವ್ರ 3 ಜನನೂ ಕತ್ತರಿಸಾಕ್ಬಿಟ್ಟು ಜೈಲಿಗೆ ಹೋಗ್ತೀನಿ ನಾನು ಅಂತ ಭದ್ರ ಹೇಳ್ತಿರ್ತಾನೆ. ಆದ್ರೆ ಅಗತ್ಯ ಇಲ್ಲ ಅಂತ ವಿದ್ಯಾ ಬರ್ತಾಳೆ. ಕಣ್ಮಣಿ, ಏನೇ ಇದೆಲ್ಲವ, ಹೋಗಿ ಕದ್ದು ಮದುವೆ ಮಾಡ್ಕೊಬಂದು ನಿಮ್ಮ ಅಪ್ಪನ ತಲೆ ತಗ್ಸಂಗೆ ಮಾಡಿದೆ ಅಲ್ಲೇ, ಯಾಕೆ ಇಂಥ ಕೆಲಸ ಮಾಡಿದೆ, ನನ್ನ ಗಂಡನಿಗೆ ಇಂಥ ಅವಮಾನ ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಕೂತ್ಕೊಂಡಿದ್ದೆ ನೋಡು, ನಮ್ಮ ಮಟ್ಟಿಗೆ ನೀನು ಇಂಥ ದ್ರೋಹ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ವಿದ್ಯಾ ಅಂತ ಮೋಹನ ಹೇಳ್ತಾಳೆ. ಲೇ, ಇಂಥ ಕೆಲಸ ಮಾಡೋದಕ್ಕೆ ಎಷ್ಟೇ ಧೈರ್ಯ ನಿನಗೆ, ನೀನು ಡಾಕ್ಟ್ರ್ ಓದ್ತಾ ಇದ್ದೀಯ ಅಂತ ಅಹಂಕಾರದಲ್ಲಿ ಇಂಥ ಕೆಲಸ ಮಾಡಿದ್ಯಾ ಅಲ್ವೇ,
ಏನೇ ಕೇಳೋರು ಯಾರೂ ಇಲ್ಲ ಅನ್ಕೊಬಿಟ್ಟಿದ್ಯಲ್ವಾ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಮಾಡಬಾರ್ದು ಮನೆಗೆ ಹಾಳು ಕೆಲಸ ಮಾಡಿ ಇಲ್ಲೆಲ್ರ ಮುಂದೆ ನಗ್ನಗ್ತಾ ನಿಂತಿದ್ಯಲ್ಲೇ ಮನೆ ಹಾಳಿ ಅಲ್ವೇ. ಕಣ್ಮಣಿಗೆ ಅಂತ ಒಳ್ಳೆ ಸಂಬಂಧ ನೋಡಿ ಮದುವೆ ಫಿಕ್ಸ್ ಆಗೈತೆ. ಇವತ್ತು ಅವಳನ್ನ ಕರ್ಕೊಂಡೋಗಿ ಇನ್ನೊಬ್ಬನಿಗೆ ಮದುವೆ ಮಾಡಿಸ್ಬೇಕು ಅಂತ ನೋಡ್ತಿದ್ಯಲ್ಲ. ಆ ಡ್ರೈವರ್ ಬೆಲೆ ಏನು ಇವಳು ಬೆಲೆ ಏನೇ ಹೊಸಿನಾದ್ರೂ ಗೊತ್ತದ ನಿನಗೆ? ನಿನ್ನ ತಲೆಯಲ್ಲಿ ಸಂದಾಗ ತುಂಬ್ಕೊಬಿಟ್ಟಿದ್ಯಾ ಕಣೆ. ನಿನಗೆ ಗತಿ ಇಲ್ಲ ನೋಡು, ಎಲ್ಲರೂ ನಿನ್ನ ಥರನೇ ಆಗ್ಬಿಡ್ಬೇಕು. ಹಂಗಾಗ್ಬೇಕಾ ಅವಳು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಈ ವಿಷಯಕ್ಕೆ ನಿನ್ನ ತಲೆ ಹಾಕ್ಬೇಡ ಅಂತ ಎಷ್ಟು ಕಿತ ಹೇಳಿದ್ರು ಇಂಥ ಕೆಲಸ ಮಾಡೋದಕ್ಕೆ ಹೆಂಗೆ ಮನ್ಸು ಬಂತು ನಿನಗೆ? ಇವತ್ತು ಮಾತ್ರ ನಾನು ನಿನ್ನ ಸುಮ್ಮನೆ ಬಿಡೋಕ್ಕಿಲ್ಲ ಕಣೆ ಅಂತ ಅಂದ್ಬಿಟ್ಟು ಮುಂದಕ್ಕೆ ಬರ್ತಾ ಇರ್ತಾನೆ ಭದ್ರ. ಹಣ ಒಂದು ನಿಮಿಷ, ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ರಾಕಿಗೂ ನನಗೂ ಇನ್ನೂ ಮದುವೆ ಆಗಿಲ್ಲ. ಅತ್ತಿಗೆ ಅಲ್ಲಿ ಬಂದಿದ್ದು ನಮ್ಮ ಮದುವೆ ಮಾಡೋದಕ್ಕಲ್ಲ, ಆಯ್ತಾ ಇದ್ದಿದ್ದು ಮದುವೆನ ತಡೆಯೋಕ್ಕೆ ಅಂತ ಕಣ್ಮಣಿ ಹೇಳ್ತಾಳೆ. ಏನೇ ಹೇಳ್ತಾ ಇದೀಯ ನೀನು ಅಂತಾನೆ ಭದ್ರ. ನಿಜಾನೇ ಹೇಳ್ತಾ ಇವ್ನಿ ಅಣ್ಣ, ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ನಾನು ರಾಕಿ ಪ್ರೀತಿ ಮಾಡ್ತಾ ಇರೋದು ದಿಟ. ನನಗೆ ನೀವು ನೋಡಿರೋ ಗಂಡು ಇಷ್ಟ ಇಲ್ಲ. ಈ ವಿಷಯನ ಅಮ್ಮಂತವ ನಿಂತವ ಹೇಳ್ಬೇಕು ಅಂತ ಎಷ್ಟೋ ಕಿತ್ತ ಪ್ರಯತ್ನ ಮಾಡಿದೆ, ಆದರೆ ಧೈರ್ಯ ಸಾಕಾಗಲಿಲ್ಲ ಅಣ್ಣ. ನೀವೇ ನೋಡಿರೋ ಹುಡುಗ ಇಷ್ಟ ಇದ್ದಾನ ನಿನಗೆ ಅಂತ ಒಂದು ಮಾತು ಕೇಳಿಲ್ಲ. ಅವಾಗ ಅತ್ತಿಗೆ ಹತ್ರ ನಾನು ಪ್ರೀತಿ ಮಾಡ್ತಿರೋ ವಿಷಯನ ಹೇಳ್ಕೊಂಡೆ, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಂಡೆ. ಆದ್ರೂ ಅವರು ದೊಡ್ಡವ್ರ ಹತ್ರ ಮಾತಾಡಿ ಅಂತ ಹೇಳಿದ್ರು. ಅವರೂ ನಮ್ಮ ಕೈ ಬಿಟ್ರು. ಅದಕ್ಕೆ ನಾವು ಓಡೋಗಿ ಮದುವೆ ಆಗೋಣ ಅಂತ ಗುಡಿಗೆ ಹೋಗಿದ್ವು. ಆದರೆ ಅತ್ತಿಗೆ ಅಲ್ಲಿಗೆ ಬಂದು ನಾವು ಮಾಡ್ತಾ ಇರೋ ತಪ್ಪು ಅಂತ ಹೇಳಿದ್ರು. ಇದರಿಂದ ಅಪ್ಪನ ಮರ್ಯಾದೆ ಓದ್ತದೆ ಅಂತ ನಮ್ಗೆ ಅರ್ಥ ಮಾಡಿಸಿದ್ರು. ಮನೆತನದ ಗೌರವ ಮಣ್ಪಾಲ ಆಗ್ತದೆ ಅಂತ ನಮಗೆ ಬುದ್ಧಿ ಹೇಳಿ ಅವ್ರು ಇಲ್ಲಿಗೆ ಕರ್ಕೊಬಂದರು. ನಾನಿವತ್ತು ವಾಪಸ್ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಬದಲಾದ ನನ್ನ ನಿರ್ಧಾರ ಕಾರಣ ಅಲ್ಲಪ್ಪ. ಕಾರಣ ಎಲ್ಲ ಅತ್ತಿಗೆನೇ. ಇವತ್ತು ನಾನು ನಿಮ್ಮ ಮುಂದೆ ನಿಂತೀವ್ನಿ ಅಂದರೆ ಅದಕ್ಕೆ ವಿದ್ಯೆ ಅತ್ತಿಗೆನೇ ಕಾರಣ. ಅತ್ತಿಗೆ ಬಗ್ಗೆ ನನಗೆ ಅರ್ಥ ಆಗಿದ್ದೊಂದೇ, ಅವರು ಈ ಅಟ್ಟಿಯವ್ರ ಕಣ್ಣಲ್ಲಿ ಕಣ್ಣೀರು ಬರೋದನ್ನು ಸಹಿಸೋಕ್ಕಿಲ್ಲ. ಅವರು ಈ ಅಟ್ಟಿಯವ್ರ ಗೌರವನ ಮಣ್ಪಾಲಾಗೋಕ್ಕೆ ಬಿಡೋಕ್ಕಿಲ್ಲ. ಒಟ್ಟಿನಲ್ಲಿ ಅವರು ಈ ಅಟ್ಟಿಯವ್ರ ಗೌರವಕ್ಕೆ ಕಾವಲಾಗಿ ನಿಂತಿರ್ತಾರಪ್ಪ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.